ನಮಸ್ಕಾರ. ಇವಾಗ ತಾನೇ ಕಲರ್ಸ್ ಕನ್ನಡದಿಂದ ಬಿಗ್ ಬಾಸ್ ಪ್ರೋಮೋ ಅಪ್ಡೇಟ್ ಮಾಡವ್ರೆ. ಅದರಲ್ಲಿ ರಘು ಸರ್ ರಕ್ಷಿತಾ ಮೇಲೆ ಏನೂ ಕಂಪ್ಲೇಂಟೇ ಇಲ್ಲ, ಎಲ್ಲ ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾವಳೆ ಅಂತ ಅಂತವ್ರೆ. ಇವಳು ರಕ್ಷಿತಾ ಬಂದ್ಬಿಟ್ಟು ಬಾ ರಾಶಿಗ ಅಡುಗೆ ಮಾಡೋಣ ಅಂತ ಕರೀತಾವಳೆ. ಅದಕ್ಕೆ ಇವಳು 3 ಜನ ಕುತ್ಕೊಂಡ್ಬಿಟ್ಟವ್ರೆ. ಅಶ್ವಿನಿ, ಇವಳು ರಿಷಾ ಗೌಡ, ರಾಶಿಕಾ ಎಲ್ಲ ಕುತ್ಕೊಂಡು ಸ್ಕೆಚ್ ಆಗ್ತಾ ಇರೋದು. ಅವಳು ಏನು ಹೇಳಿದ್ರು ಕೇಳೋದು ಬೇಡ, ನನ್ನ ಕೈ ಮುರಿದೋಗೈತೆ, ನನ್ನ ಕೈ ಹಾಳಾಗೋಗ್ಬಿಟ್ಟೈತೆ ಅಂತ ಹೇಳ್ತೀನಿ ಅಂತ ಹೇಳ್ತಾವಳೆ ಅಶ್ವಿನಿ ಹತ್ರ. ಅದಕ್ಕೆ ಇವಳು ಅಶ್ವಿನಿ ಸಪೋರ್ಟು. ಅವಳು ಬಂದು ಬಾ ಅಡುಗೆ ಮಾಡೋಣ ಅಂತ ಕರೀತಾವ್ರೆ. ನೀವು ಬಂದಿಲ್ಲ ಅಂದ್ರೆ ನಾನು ಇವತ್ತು ಅಡುಗೆ ಮಾಡಲ್ಲ ಹಂಗೆ ಹಿಂಗೆ ಅಂತ ಅವಳು ರಕ್ಷಿತಾ ಅಂತಾಳೆ. ಅದಕ್ಕೆ ಇವ್ರು 3 ಜನನೂ ಹೋಗ್ಬಿಟ್ಟು ಅವ್ಳು ರಕ್ಷಿತಾ ಮೇಲೆ ತಿರುಗಿ ಬೀಳ್ತಾವ್ರೆ. ಏನು ಹೋಗ್ಬಿಟ್ಟು ಅವ್ರು ರಘು ಸರ್ ಹತ್ರ ಹೇಳೋದು ನೀನು ಹಂಗೆ ಹಿಂಗೆ ಅಂತ. ಇವಳು ರಕ್ಷಿತಾ ಬಂದ್ಬಿಟ್ಟು ಸರ್ ಅವ್ರು ಯಾರು ಬರ್ತಾ ಇಲ್ಲ, ನಾನು ಅಡುಗೆ ಮಾಡಲ್ಲ ಅಂತ ಅಂತಾಳೆ. ಅದಕ್ಕೆ ಇವರು 3 ಜನ ತಿಕ್ಕ ಹುರ್ಕೊಂಬಿಟ್ಟು ಅವ್ರ ಮೇಲೆ ಜಗಳ ಮಾಡ್ತಾವ್ರೆ ರಕ್ಷಿತಾ ಮೇಲೆ. ಪಾಪ ಅವಳು ಏನು ಮಾಡ್ತಾಳೆ, ಪಾಪ ಹೇಳಿದ ಕೆಲಸ ಚೆನ್ನಾಗಿ ಮಾಡ್ತಾವಳೆ. ಅದಕ್ಕೆ ಇವಳು ಏನು ಅಷ್ಟೊಂದು ಕಿರ್ಚಾಡ್ತಿ ಹಂಗೆ ಹಿಂಗೆ ಅಂದ್ಬಿಟ್ಟು ಅಶ್ವಿನಿ ಗೌಡನೂ ಕೂಡ ಅವಳ ಮೇಲೆ ತಿರುಗಿ ಬಿದ್ದುಬಿಟ್ಟವಳೆ. ಇವ್ರ ಕೈಯಲ್ಲಿ ಕೆಲಸನೂ ಮಾಡೋಕ್ಕಾಗಲ್ಲ, ಟಾಸ್ಕೂ ಮಾಡೋಕ್ಕಾಗಲ್ಲ. ಇಲ್ಲಿ ಸುಮ್ಮನೆ ಜಗಳಗಳು ಒಂದು ಮಾಡ್ತಾವ್ರೆ ಇಲ್ಲಿ. ಅವ್ಳು ರಾಶಿಕಾ ನನ್ನ ಕೈ ಮುರಿದೋಗ್ಬಿಟ್ಟೆ, ಈಗ ಕೈ ಹಾಳಾಗೋಗ್ಬಿಟ್ಟೈತೆ. ಹಂಗಿದ್ರೆ ತಿಕ್ಕ ಮುಚ್ಕೊಂಡು ಮನೆಗೆ ಹೋಗ್ಬೇಕಾಗಿತ್ತು, ಇಲ್ಲಾಕೆ ಇರಬೇಕಾಗಿತ್ತು ಬಿಗ್ ಬಾಸ್ ಮನೇಲಿ. ಮಾನ್ಗೆಟ್ ಮುಂಡೆವು. ಸಿಗೋಣ.